Jungle. ನಮಸ್ಕಾರ, ಇದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಿರೋ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯತಿಯ ಹಾಲಿ ಉಪಾಧ್ಯಕ್ಷರಾದಂತಹ ಷಣ್ಮುಖಪ್ಪ ಎನ್ಆರ್ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿಯಾಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಹುಟ್ಟೂರು ನೇರ್ಲಿಗೆ ಅಂತೇಳಿ. ನನ್ನ ಹೆಸರು ಷಣ್ಮುಖಪ್ಪ ಎನ್ಆರ್. ತಂದೆ ಹೆಸರು ರಾಮ್ ಪೂಜಾರಿ, ತಾಯಿ ಹೆಸರು ವೆಂಕಮ್ಮ, ಮತ್ತು ಮನೆಯವರ ಹೆಸರು ಶಾರದಮ್ಮ, ಮತ್ತು ಮಕ್ಕಳು ಹೆಣ್ಣು ಮಕ್ಕಳು 5 ಜನ, ಅವರಿಗೆ ಗಂಡು ಮಕ್ಕಳು 7 ಜನ. ವಿದ್ಯಾಭ್ಯಾಸ ನಾನು 4ನೇ ಕ್ಲಾಸ್ ಓದಿರೋದಷ್ಟೇ. ಕೃಷಿ ಇಲಾಖೆಯಿಂದ ನಾವು ಜೀವನ ಮಾಡ್ತಾ ಇರೋದು. ಸರ್, ನಿಮ್ಗೆ ರಾಜಕೀಯ ಬರ್ಬೇಕನ್ಸಿದ್ದೆ ಯಾವಾಗ? ರಾಜಕೀಯ ಬರ್ಬೇಕನ್ಸಿದ್ದು ಅದೇನು ಇರಲಿಲ್ಲ ನಮಗೆ. ಯಾವಾಗಲೂ ನಮ್ಮ ಮೇಲೆ ಒತ್ತಡ ಇತ್ತು, ಆದರೆ ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದು ಹೊಲಸು ರಾಜಕೀಯ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇತ್ತು. ಆದರೆ ಗ್ರಾಮಸ್ಥರು ಒಂದು ಒತ್ತಡದ ಮೇಲೆ ಬರಬೇಕಾಯ್ತು. ಈಗ ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ? ಅದು ಕೈಲಾಗಿದ್ದು ಸಹಾಯ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ತಂದೆ ಹಿಂದಿನ ಕಾಲದಾಗೆ ರಾಜಕೀಯ ಮಾಡಿದ್ರು ಅವರು. ಹೀಗೆ ಅವರು ನಾವು ದೇವಸ್ಥಾನ ಕಮಿಟಿಲಿ ಅದು ಇದು ಸಣ್ಣ ಪುಟ್ಟಕ್ಕೆ ರಾಜಕೀಯದಲ್ಲಿ ಅಂದರೆ ಸಮಾಜ ಸೇವೆ ಮಾಡ್ತಾಯಿದ್ದೀವಿ. ಅಷ್ಟು ಬಿಟ್ಟರೆ ದೊಡ್ಡ ಲೆವೆಲಿಗೆ ಏನು ಹೋಗಿಲ್ಲ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಗ್ರಾಮಸ್ಥರು ಮತ್ತು ಹಿಂದಿನ ತಂದೆ ತಾಯಿ ಅವರು ಸ್ವಲ್ಪ ಮಾರ್ಗದರ್ಶಕರಿದ್ದಾರೆ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಹಲವಾರು ಸಮಸ್ಯೆಗಳಿತ್ತು. ಅದರಲ್ಲಿ ಏನಾದರೂ ಮಾಡಲಿಕ್ಕಾಗುತ್ತೇನೋ ಅಂತೇಳಿ ಹೋದ್ವಿ. ಜನ ಆಸೆ ಮಾಡಿ ನಮ್ಮನ್ನು ಕಳಿಸಿದರು. ಆದರೂ ಏನೂ ಮಾಡಲಿಕ್ಕಾಗಲಿಲ್ಲ. ಆದಷ್ಟು ಮಾಡಿದ್ದೀವಿ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಅದು ನಾವು ಇಚ್ಛಿಸಿಲ್ಲ. ಅದು ಜನರು ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ನಮ್ಮ ಒಂದ್ಸರಿ ನಾನು ಅದು ಯಾವಾಗಲೂ ಬೇಡ ಅಂತ ಬಿಟ್ಟವನು. ಆದರೆ ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ತಂದು ಮತ್ತೆ ಅದಕ್ಕೆ ದೂಡಿದ್ರು ನಮ್ಮನ್ನು. ಮತ್ತೆ ಏನು ಹೇಳಲಿಕ್ಕಾಗಲ್ಲ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ಇಲ್ಲ, ಪಕ್ಷ ಯಾವುದೂ ಇಲ್ಲ. ನಮಗೆ ಸ್ವತಂತ್ರವಾಗಿ ಬಂದರು. ಈಗ ನಮಗೆ ಯಾವ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅವರಿಗೆ ಅವ್ರ ಜೊತೆಗೆ ಸಪೋರ್ಟ್ ಮಾಡ್ಕೊಂಡು ಇರ್ತೀವಿ. ಸರ್, ನಿಮ್ಮ ಜೀವನದ ಸಂತೋಷಗಳಿಗೆ ಯಾವುದು? ಚುನಾವಣೆಯಲ್ಲಿ ಗೆದ್ದು ಈ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಅದರಿಂದ ಅದ್ರಾಗೆ ಸ್ವಲ್ಪ ಸಂತೋಷ ಪಡಬೇಕು. ಬಿಟ್ಟರೆ ನಮಗೆ ಸಂತೋಷ ಅಷ್ಟೇನಲ್ಲ. ಅಂದರೆ ಇದ್ದಿದ್ರಾಗೆ ಸ್ವಲ್ಪ ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕಾಗುತ್ತೆ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸ್ತಿದ್ದೀರಾ? ಸಮಸ್ಯೆ ಬಹಳ ಇತ್ತು. ಇಲ್ಲಿ ರಸ್ತೆಗಳು, ಬೇರೆ ಕುಡಿಯೋ ನೀರಿನ ಸಮಸ್ಯೆ. ಈಗ ಜಲಜೀವನ ಇದು ಬಂದಿದೆ, ಅದು ಇನ್ನೂ ಪೂರ್ಣ ಆಗಿಲ್ಲ, ಇನ್ನೂ ಆಗ್ತಾಯಿದೆ. ಮನೆ ಎಲ್ಲ ಸರ್ಕಾರದಿಂದ ಈಗ ಬರ್ತಾ ಇಲ್ಲ. 1-2 ಬರ್ತಾ ಇದ್ವು. ಆದಷ್ಟು ನಮ್ಮ ಕೈಲಾದಷ್ಟು ಮಾಡಿದ್ದೀವಿ. ಜಾಸ್ತಿ ಆಗಿಲ್ಲ, ಇನ್ನೂ ಬೇಕಾದಷ್ಟು ಇದ್ದಾವೆ. ರಸ್ತೆ ಬೇಕಾದಷ್ಟು ಆಗೋದಿದೆ. ಒಂದು ಸರಿ ಇಲ್ಲಿ ಟಾರ್ ರಸ್ತೆಗೆ ಒಬ್ಬರು ಗುದ್ಲಿ ಪೂಜೆ ಮಾಡಿರ್ಬೋದು. ಅದು ಇನ್ನೊಂದು ಪಕ್ಷ ಬಂದದ್ದು ಅದನ್ನು ಕ್ಯಾನ್ಸಲ್ ಮಾಡಿತ್ತು. ಅದರಿಂದ ಇಲ್ಲಿ ಸಮಸ್ಯೆ ಭಾಳ ಇದೆ. ಸರ್, ರುದ್ರಭೂಮಿ ಸಮಸ್ಯೆ ಇತ್ತಾ, ಬಗೆಹರಿದಿದೆಯಾ? ರುದ್ರಭೂಮಿ ಅಂತೇಳಿ ಒಂದಿಷ್ಟು ಜಾಗ ಬಿಟ್ಟಿದ್ದಾರೆ, ನಾವೇ ಬಿಡಿಸಿದ್ದೀವಿ. ಅದು ಇನ್ನೂ ಬಗೆಹರಿದಿಲ್ಲ. ಮತ್ತೆ ನಿಮ್ಮ ಗ್ರಾಮದಲ್ಲಿ ಮತ್ತೇನು ಸಮಸ್ಯೆ ಇದೆ? ಸಮಸ್ಯೆ NRG ಕೆಲಸ ಸ್ವಲ್ಪ ಮಾಡಿದ್ದೀವಿ. ಶೌಚಾಲಯಗಳ ಕೆಲವು ಕೊಟ್ಟಿದ್ದೀವಿ. ಮತ್ತು ರಸ್ತೆ ಸಣ್ಣ ಪುಟ್ಟದ್ದು ಮಾಡಿದ್ದೀವಿ, ದೊಡ್ಡದು ಏನು ಮಾಡಲಿಕ್ಕೆ. ಉದ್ಯೋಗ ಖಾತ್ರಿನೂ ದೊಡ್ಡದಾಗಿ ಏನು ಮಾಡಿಲ್ಲ, ಸಣ್ಣದು ಮಾಡಿದ್ದೀವಿ. ಸರ್, ಅನುದಾನ ಕಡಿಮೆ ಬಂದಿದೆ. ಆದರೆ ಇಲ್ಲಿ ಭಾಳ ಅದಕ್ಕೆ ಕೊರತೆ ಇದೆ. ನಮ್ಮಲ್ಲಿ ಉದ್ಯೋಗ ಖಾತ್ರಿ ಮಾಡಲಿಕ್ಕೆ ಸಣ್ಣ ಹಳ್ಳ ಇರೋಲ್ಲ. ಇಲ್ಲಿ ಸಣ್ಣ ಪುಟ್ಟ ತೇಲು ಇದ್ದರೆ ಮಾಡ್ತವೆ. ಅದನ್ನು ಇಲ್ಲಿ ಏನಿದ್ರು ದೊಡ್ಡ ಹಳ್ಳ ಇದೆ, ಅದು ಮಾಡಲಿಕ್ಕೆ ಆಗಲ್ಲ. ಮಾಡಿದರೆ ಏನಾಗತ್ತಂದರೆ ಅದು JCB ಇಲ್ಲ, ಇನ್ನೇನೋ ಮಿಷನಲ್ಲಿ ಕೆಲಸ ಮಾಡಬೇಕು. ಮಿಷನಲ್ಲಿ ಕೆಲಸ ಮಾಡಿದರೆ ಅಮೌಂಟ್ ಬರೋದಿಲ್ಲ. ಅದರಿಂದ ಇಲ್ಲಿ ಜನ ಕೂಲಿ ಕೆಲಸದವರು ಕಷ್ಟ ಆಗ್ತಾರೆ. ಅವರೆಲ್ಲ ಕೆಲಸ ಮಾಡ್ಕೊಂಡು ಕಷ್ಟ. ಎಲ್ಲೋ ಒಬ್ರಿಬ್ರು ಬಂದರೆ ಆಗೋದಿಲ್ಲ. ಆದರೆ ಜನ ಕೆಲಸ ಮಾಡೋವಂಥದ್ದು ಅಲ್ಲ ಅದು.
ದೊಡ್ಡ 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 ನೆರೆ ಬಂತು ಅಂದರೆ ಒಂದು ಹಳ್ಳ ದಂಡೆ ಹೊಡೆದು ಹೋಗ್ಬಿಡುತ್ತೆ, ಅದು ಮನಸ್ಸಿಗೆ ಕಟ್ಟೋಕ್ಕಾಗಲ್ಲ. ಆ ಥರದ ಪ್ರಾಬ್ಲಮ್ ಜಾಸ್ತಿ ಇಲ್ಲಿ. ಸರ್, ಇವಾಗ ಹಾಲಿ ನಿಮ್ಗೆ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್? ಏತ ನೀರಿನ ಸಮಸ್ಯೆ, ಕಾಡು ಪ್ರಾಣಿಗಳ ಸಮಸ್ಯೆ, ಹಕ್ಕುಪತ್ರಗಳ ಸಮಸ್ಯೆ? ಕಾಡು ಪ್ರಾಣಿಗಳ ಸಮಸ್ಯೆ ಭಾಳ ಇದೆ ಇಲ್ಲಿ. ಆನೆನೂ ಬರ್ತವೆ, ಕಾಡು ಕೊಂಡಗಳಿದ್ದಾವೆ, ಕಾಡು ಪ್ರಾಣಿ ಎಲ್ಲವೂ ಇದ್ದಾವೆ. ಈಗ ಪತ್ರಗಳು ಇಲ್ಲಿ ಸಾಮಾನ್ಯವಾಗಿ ಇದೆ. ಫಾರೆಸ್ಟು ಒಂದು ಸ್ವಲ್ಪ ತೊಂದರೆ ಜಾಸ್ತಿ ಇದೆ. ಫಾರೆಸ್ಟ್ ಅಂದರೆ ನಮ್ಮ ಗ್ರಾಮದಲ್ಲಿ ಅಷ್ಟು ಜಾಸ್ತಿಯಾಗಿ ಏನಿಲ್ಲ, ಆದರೆ ಹಕ್ಕುಪತ್ರ ಕೆಲವು ಇಲ್ಲಿ ಸ್ವಲ್ಪ ಸಿಗೋವು ಇದ್ದಾವೆ. ಅದೊಂದು ಸಮಸ್ಯೆ. ಇಲ್ಲ ಅಕ್ಕಪಕ್ಕ ನಮ್ಮ ಪಂಚಾಯತಿಯಲ್ಲಿ ಭಾಳ ಇದಿದೆ, ಈ ಹಕ್ಕುಪತ್ರ ಸಮಸ್ಯೆ ಭಾಳ ಇದೆ. ಈಗ ಫಾರೆಸ್ಟ್ನರ್ ಅವರಿಗೆ ಏನು ಹೇಳ್ತಾರಂತಲೂ ಗೊತ್ತಿಲ್ಲ, ಎಷ್ಟೊತ್ತಿಗೆ ಏನು ಮಾಡ್ತಾರಂತಲೂ ಗೊತ್ತಿಲ್ಲ, ಆ ಪರಿಸ್ಥಿತಿಲಿ ಇದೆ ಇಲ್ಲಿ. ಸರ್, ಕೊನೆ ಪ್ರಶ್ನೆ, ಜನ ನಿಮ್ಗೆ ಮತ ಹಾಕಿದಾರಲ್ಲ, ಅವೇನು ಅನುಭವಿಸ್ತೀರಾ? ಜನನ ಅವರಿಗೆ ನಾವು ಈಗ ನಮಸ್ಕಾರ ಮಾಡಿ ಅವ್ರನ್ನ ಪೂಜೆ ಮಾಡಬೇಕಾಗುತ್ತೆ. ಯಾಕೆಂದರೆ ಆಸ್ತಿ ಕಳಿಸಿದಾರ ನಮ್ಮನ್ನು, ಅವರಿಗೆ ಈಗ ಕೃತಜ್ಞತೆ ಸಲ್ಲಿಸ್ತಾ ನಮಸ್ಕಾರ ಮಾಡ್ತೀವಿ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್.